ಅಣ್ಣ ಹೆಂಗಿದ್ಯಣ್ಣ? ಯಾಕಣ್ಣ ಸಣ್ಣ ಆಗ್ಬಿಟ್ಟಿದ್ಯಾ? ತುಂಬಾ ಜರ್ನಿ ಆದ್ಮೇಲೆ ಬಂದು ಇಲ್ಲಿ ಗಾಂಜ ಗಾಂಜ ಅಯ್ಯಪ್ಪ ಹೆವಿ ಚಳಿ ಐತಿ ಇಲ್ಲಿ. ಎಲ್ಲಾರು ನಾವೆಲ್ಲೆಲ್ಲ ಮಲಗಿದೀವಿ ಡಿಕ್ಕಿ ಫಸ್ಟ್ ಟೈಮ್ ನೋಡ್ತಾರೆ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಇವ್ ನೋಡಿ ಹೆಂಗೈತಂತ. ಅವ್ರು ಹೆವಿ ಅಂದ್ರೆ ಹೆವಿ ಚಳಿ ಐತೈತೆ. ಎಷ್ಟೊಂದು ಜನ ಟ್ರೆಕ್ಕಿಂಗ್ ಮಾಡ್ತಾವ್ರೆ. ನಾವು ಬಂದಿದ್ದೀವಿ ಟ್ರೆಕ್ಕಿಂಗ್ ಮಾಡಕ್ಕೆ. ಫೈನಲಿ ಫುಲ್ ಮೇಲೆ ಎತ್ಕೋಬೋದು. ಹೆವಿ ಅಂದ್ರೆ ಹೆವಿ ಚಳಿ ಐತೈತೆ. ಕೈಯೆಲ್ಲ ಫುಲ್ ಫ್ರೀಜ್ ಐತೈತೆ. ಎಬ್ಬಲಿ ನಾನು ಹೊಡ್ದ ಅಂದ್ರೆ ವ್ಯೂ ಅಂತೂ ಸಕ್ಕತ್ತಾಗಿದೆ. ಚಳಿ 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 ಸಾರ್ಥಕ ಆಯ್ತು. ಸಕ್ಕತ್ತಾಗೈತೆ. ಫುಲ್ ಇಟ್ಕೊಳಕೈತಲ್ಲ ಅಷ್ಟು ಫ್ರೀಸ್ ಐತೈತೆ ಕೈ. ಹೋಗ್ಬೇಕು ಅಂತ ಹೋಗಿರೋದೇ ಇಲ್ಲಿಗೋ ಒಯ್ತಿರೋದೇ ಇಲ್ಲ. ಒಣ್ಣವರೆಗೆ ಸೀಸನ್ ಆಗ್ಬಿಡ್ತು. ಫುಲ್ಲು ಕೈಯೆಲ್ಲ ಫ್ರೀಸ್ ಐತೈತೆ ಅಪ್ಪ. ಆದರೂ ಹೆವಿ ಅಂದರೆ ಹೆವಿ ಗಾಳಿ, ಹೆವಿ ಚಳಿ ಇಲ್ಲಿ ಕೈಗಳೆಲ್ಲ ಆಗುತ್ತಾ. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟ್. ಅವಮಾನ ಆಗ್ಬೇಕು. ಎಲ್ಲಿಗೋ ಹೋಗ್ಬೇಕು ಅಂತ ಬಂದ್ಬಿಟ್ಟು ಇನ್ನೆಲ್ಲಿಗೋ ಹೋಗ್ತಿದ್ದೀವಿ. ಸುಮ್ಮನೆ ಪ್ಲ್ಯಾನ್ ಮಾಡ್ಕೊಂಡು ತುಂಬ ಜನ ಟ್ರಿಪ್ ಮಾಡ್ತಾರೆ. ನಾವು ಒಂಚೂರು ಪ್ಲ್ಯಾನ್ ಇಲ್ದೇ ಟ್ರಿಪ್ ಮಾಡ್ತಿದ್ದೀವಿ. ಮಧ್ಯರಾತ್ರಿಲಿ ಮ್ಯಾಪೇ ಚೇಂಜ್ ಆಗೋಯ್ತದೆ. ಎಲ್ಲಿಗೋ ಹೋಗ್ಬೇಕಾಗಿರೋದು ಇನ್ನೆಲ್ಲಿಗೋ ಹೋಯ್ತದೆ ಕಾರು. ನಮಗೆಲ್ಲ ಗೊತ್ತಾಗೋಯ್ತು. ಅಯ್ಯೋ, ಆದರೂ ಟ್ರಿಪ್ ಮಾತ್ರ ಚೆನ್ನಾಗೈತೆ. ಹೆವಿ ಚಳಿ ಐತೈತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇವನೊಬ್ಬನ ಡಿಕ್ಕಿಲ ನೋಡಿ ಗಾಯ್ಸ್, ಜಾಗ ಇಲ್ಲ ಅಂದ್ಬಿಟ್ಟು ಡಿಕ್ಕಿಗೆ ತುಂಬಿಟ್ಟಿದ್ದಾರೆ ನನ್ನ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು.